ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನೈಟ್ ಕ್ರೀಮು ಒಂದು ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಕ್ಯಾರೆಟ್ ಆಯಿಲ್ ಹಾಕ್ಕೊಂಡು ಮಾಡ್ಕೊಡೋದು ಇದು. ನೋಡಿ, ಕ್ಯಾರೆಟ್ ಆಯಿಲ್ ನೋಡಿ ಎಷ್ಟೊಂದು ಮಾಡಿದ್ದು ನೋಡಿ, ಎಲ್ಲ ಖಾಲಿ ಆಗಿದೆ ಫ್ರೆಂಡ್ಸ್. ಕಲರ್ ನೋಡಿ ಯಾವ ಥರ ಇದೆ. ಸುಮಾರು ಜನ ಎಲ್ಲ ತೊಗೊತಾ ಇದ್ದಾರೆ. ಕ್ಯಾರೆಟ್ ಆಯಿಲ್ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತಂದ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ತೊಗೊಂಡು ಮತ್ತೆ ಆಟೋದೆಲ್ಲ ತೊಗೊತಾ ಇದ್ದಾರೆ. ಯಾರಿಗಾದ್ರೂ ಬೇಕಾದರೆ ಹೇಳಿ ಫ್ರೆಂಡ್ಸ್. ಮನೇಲೇ ಮಾಡೋಂಗಿದೆ. ನಾನು ನಿಮ್ಗೆ ತೋರಿಸಿ ನನ್ನ ವೀಡಿಯೋ ಇದು ಲಿಂಕ್ ಇದೆ, ಬೇಕಾದ್ರೆ ನಾನು ಕಳಿಸ್ತೀನಿ, ಬೇಕಾದ್ರೆ ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಇವಾಗ ಏನಪ್ಪ ಅಂದರೆ, ಕೆಲವರು ನೈಟು ಆಯಿಲು ಅಪ್ಲೈ ಮಾಡ್ಕೊತಾರೆ. ಅಪ್ಲೈ ಮಾಡ್ಕೊಂಡಿದ್ದಾದ ತಕ್ಷಣ ಮಾರ್ನಿಂಗು ಫೇಸ್ ವಾಶ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ, ಆಯಿಲ್ನ ನೈಟೆಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. 1-2 ಅವರ್ ಹಾಕ್ಕೊಂಡು ಮತ್ತು ಬೇರೆ ಏನಾದರೂ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ನಾನೇ ಬೇರೆಯವ್ರಿಗೆಲ್ಲ ಕೇಳಿದ್ದಾರೆ, ಅದಕ್ಕೆ ನಾನು ಒಂದು ಕ್ರೀಮ್ ತೋರಿಸ್ತಾ ಇದ್ದೀನಿ. ಇವಾಗ ಏನಪ್ಪ ಅಂತಂದರೆ ನೋಡಿ, ಕ್ಯಾರೆಟ್ ಆಯಿಲು ನಾವು ಆಫೀಸಿಂದ ಬಂದಿದ ತಕ್ಷಣ ಅಥವಾ ಮನೆಯಿಂದ ಮುಗಿಸ್ಕೊಂಡ್ಬಿಡ್ತಾರೆ, ಒಂದು 9 ಗಂಟೆ 10 ಗಂಟೆ ಒಳಗಡೆ ನಾವು ಹಾಕ್ಕೊಂಡು ಒಂದು 12 ಗಂಟೆಗೆ ಅದು ವಾಶ್ ಮಾಡಿಕೊಂಡು ಬೇಕಾದರೆ ಒಂದು ನೈಟ್ ಕ್ರೀಮ್ ಥರ ನಾವು ಯೂಸ್ ಮಾಡ್ಬೋದು. ಅದು ಹೆಂಗಪ್ಪ ಅಂತಂದರೆ ಫ್ರೆಂಡ್ಸ್, ನೋಡಿ, ಕಾಫಿ ಪೌಡರು, ನಮ್ಗೊಂಚೂರು ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಕು. ಕಾಫಿ ಪೌಡರಿಂದ ನಮ್ಗೆ ಎಷ್ಟೆಷ್ಟು ಬೆನಿಫಿಟ್ ಇದೆ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಫ್ರೆಂಡ್ಸ್. ಕಾಫಿ ಪೌಡರಲ್ಲೆಲ್ಲ ಸ್ಕಿನ್ನೆಲ್ಲ ವೈಟ್ ಆಗುತ್ತೆ, ಮತ್ತು ಸೊಕ್ಕು ಬರೋದೆಲ್ಲ ಕಡಿಮೆ ಆಗುತ್ತೆ, ಮತ್ತು ಇದು ಕೂದಲು ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೆಯದಲ್ವಾ. ಅದಕ್ಕೆ ನಾವು ಒಂಚೂರು ಇದಕ್ಕೆ ಕಾಫಿ ಪೌಡ್ರ್ ಬಳಸ್ತಾ ಇದ್ದೀರಿ, ಮತ್ತು ಆಲೋವೆರಾ ಜೆಲ್ ಬಳಸ್ತಾ ಇದ್ದೀರಿ. ಆಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ಲು ಪ್ಲಸ್ ರೋಸ್ ವಾಟ್ರು ಇಷ್ಟು ಹಾಕ್ಕೊಂಡು ನಾನು ಒಂದು ಕ್ರೀಮ್ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಫಸ್ಟು ನಾವೇನು ಮಾಡಬೇಕಪ್ಪ ಅಂದರೆ, ನೋಡಿ ಫ್ರೆಂಡ್ಸ್, ನಾವೇನು ಮಾಡಬೇಕಂದ್ರೆ ಫಸ್ಟು ಬಂದು ನಾವು ಆಲೋವೆರಾನ 1 ಸ್ಪೂನ್ ತೊಗೋಬೇಕು. ಇವಾಗ ಆಲೋವೆರಾ 1 ಸ್ಪೂನ್ ತೊಗೊಳ್ಳಿ. ಆಲೋವೆರಾ 1 ಸ್ಪೂನ್ ತೊಗೊಂಡಾದ್ಮೇಲೆ ಕಾಫಿ ಪೌಡ್ರು ನೋಡಿ ಇಷ್ಟು ಹಾಕ್ಕೊಳ್ಳಿ. ಕಾಫಿ ಪೌಡ್ರು ಇಷ್ಟು ಸಾಕು. ಕಾಫಿ ಪೌಡ್ರು ಬಂದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆಮೇಲೆ ನಾವು ಮಾಡಿಟ್ಕೊಡಿರಲ್ಲ ಕ್ಯಾರೆಟ್ ಆಯಿಲು ನೋಡಿ, ಇದು ಕ್ಯಾರೆಟ್ ಆಯಿಲು, ಇದು ಬಂದು 1 ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬೇಕಾದರೆ ನೋಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ ಬಂದು ಇದನ್ನ 2 ಹಾಕ್ಕೊಳ್ಳಿ. ಇದು ಕ್ರೀಮ್ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅದು ಒಂದು ಜೆಲ್ ಥರ ಆಗಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಜೆಲ್ ಥರ ಬರಬೇಕು. ನೋಡಿ, ಆ ಕ್ಯಾರೆಟ್ ಆಯಿಲ್ ಹಾಕಿದಾಗಿಂದ ಆ ಶೈನಿಂಗು, ಆ ರೋಸ್ ವಾಟರ್ ಹಾಕಿದಾಗಿಂದ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಜೆಲ್ ಥರ ನಾವು ಹಾಕ್ಕೊಂಡು ಇದು ಫೇಸ್ಗೆ ಯಾವ ಥರ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಜೆಲ್ ಥರ ಆಗುತ್ತೆ. ಅದನ್ನು ಈ ಥರ ಅಪ್ಲೈ ಮಾಡಬೇಕು. ನೋಡಿ ಈ ಥರ. ಸೊಕ್ಕು ಬರಲ್ಲ ಫ್ರೆಂಡ್ಸ್. ಇದು ಹಾಕ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಕ್ಯಾರೆಟ್ ಆಯಿಲ್ ಹಾಕಿದ್ದೀರಿ, ತುಂಬ ಚೆನ್ನಾಗಿರುತ್ತೆ. ಆಲೋವೆರಾ, ವಿಟಮಿನ್ ಇ ಮತ್ತು ಕಾಫಿ ಪುಡಿಯಲ್ಲಿ ತುಂಬಾ ಅಂಶ ಇದೆ ಫ್ರೆಂಡ್ಸ್. ನಮ್ಮ ಸ್ಕಿನ್ನು ತುಂಬಾ ಬ್ಲೀಚ್ ಮಾಡುತ್ತೆ. ಸ್ಕಿನ್ ಬಂದು ವೈಟ್ ಆಗುತ್ತೆ, ತುಂಬಾ ರಿಂಕಲ್ಸ್ ಬರೋದಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಇದನ್ನು ಬೆಳಗ್ಗೆ ಇವಾಗ ರಾತ್ರಿ ಎಲ್ಲ ಹಾಕ್ಕೊಂಬಿಟ್ಟು ಬೆಳಗ್ಗೆ ಬೇಕಾದರೆ ನಾವು ಫೇಸ್ ವಾಶ್ ಮಾಡ್ಕೊಬೋದು ಫ್ರೆಂಡ್ಸ್. ಸರಿನಾ? ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.